ಚಂದನವನದ ಹ್ಯಾಂಡ್ಸಮ್ ಮತ್ತೆ ಸ್ಟೈಲಿಶ್ ನಿರ್ದೇಶಕ ಅಂದ್ರೆ ಅದುವೇ ಪವನ್ ಒಡೆಯರ್ ಅವರು. ಹೌದು, ಇವರ ಅದ್ಭುತವಾದಂತ ನಿರ್ದೇಶನದ ಸಿನಿಮಾವನ್ನ ಎಲ್ಲರೂ ಕೂಡ ನೋಡಿರ್ತೀರಾ. ಬಟ್ ಇವರು ಈಗ ದೊಡ್ಡ ಒಂದು ಬೇಸರದಲ್ಲಿ ಇದ್ದಾರೆ, ಯಾಕೆಂದ್ರೆ ಇವರ ತಾಯಿ ಅಗಲಿಕೆ ಆಗಿದ್ದಾರೆ. ಹೌದು, ಈ ಒಂದು ವಿಚಾರವನ್ನ ಖುದ್ದು ಪೋಸ್ಟ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪವನ್ ಒಡೆಯರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಸಿನಿಮಾಗಳನ್ನ ನಿರ್ದೇಶನ ಮಾಡುತ್ತಾ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ರು. ಚಿತ್ರಕಥೆ, ಗೀತೆ ರಚನೆಕಾರ, ನಟ ಮತ್ತು ನಿರ್ಮಾಪಕರಾಗಿಯೂ ಸಹ ಕೆಲಸವನ್ನ ಮಾಡಿದ್ದಾರೆ. 2012ರಲ್ಲಿ ತೆಲ್ಕೊಂಡಂತ ಗೋವಿಂದಾಯ ನಮ ಸಿನಿಮಾದ ಮೂಲಕ ಚಿತ್ರಕಥೆ ಬರೆದು ಇವರೇ ನಿರ್ದೇಶಿಸಿದ್ದರು. ಸಿನಿಮಾ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು ರಾಷ್ಟ್ರ ಮಟ್ಟದಲ್ಲಿ ಮುನ್ನಡೆ ಕೂಡ ಪಡೆದುಕೊಂಡಿತ್ತು. ಈ ಸಿನಿಮಾ ಅವರ ಮೊದಲ ಸಿನಿಮಾವಾಗಿತ್ತು. ತುಂಬಾ ಚೆನ್ನಾಗಿ ಮೊದಲ ಸಿನಿಮಾದಲ್ಲೇ ಸಕ್ಸಸ್ ಆಗ್ತಾರೆ. ನಂತರ ಹಿಂದೆ ತಿರುಗಿ ನೋಡ್ಲಿಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅಮ್ಮ ಹೋಗಿ ಬಾ ಹೀಗೆಂದು ಭಾವುಕ ಪೋಸ್ಟ್ ಅನ್ನು ಸಹ ಬರೆದುಕೊಂಡಿದ್ದಾರೆ. ಹೌದು, ಇವರು ತುಂಬಾ ದೇವರ ರೀತಿಯ ತಾಯಿಯನ್ನ ಕಾಣುತ್ತಿದ್ರು. ಬಟ್ ತಾಯಿ ಅಗಲಿಕೆಯಿಂದಾಗಿ ಈಗ ಪವನ್ ಒಡೆಯರ್ ಅವರು ಬಹಳಷ್ಟು ಕಂಬನಿ ಮಿಡಿದಿದ್ದಾರೆ. ನಿರ್ದೇಶನದಲ್ಲಿ ಕನ್ನಡ ಚಿತ್ರಗಳಲ್ಲಿ ಅದ್ಭುತ ಒಂದು ಪ್ಲೇಸ್ ಅನ್ನ ಪಡೆದುಕೊಂಡಿದ್ರು. ಜೊತೆಗೆ ಗೂಗ್ಲಿ, ರಣವಿಕ್ರಮ, ನಟ ಸಾರ್ವಭೌಮ ಮುಂತಾದ ಸಿನಿಮಾ ಮತ್ತೆ ಇವರ ಡೊಳ್ಳು ಚಿತ್ರಕ್ಕೆ ರಾಷ್ಟ್ರ ಚಲನಚಿತ್ರ ಪ್ರಶಸ್ತಿ ಕೂಡ ಲಭಿಸಿದೆ. ಸೊ ಹೀಗೆ ಅತ್ಯುತ್ತಮವಾದಂತಹ ಚಿತ್ರವನ್ನ ಮಾಡಿದಂತವ್ರು ಪವನ್ ಕಲ್ಯಾಣ್ ಈಗ ಸ್ವಲ್ಪ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ತಾಯಿಯ ಒಂದು ಕ್ರಿಯೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಬೇಕಲ್ಲ. ಸೊ 23 ವರ್ಷ ಇವರಿಗೆ ವಯಸ್ಸಾಗಿತ್ತು. ಗೀತಾ ಅಂತ ಹೆಸರು, ಬೆಂಗಳೂರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ 2 ತಿಂಗಳಿಂದ ಗೀತಾ ಅವರು ಕಂಪ್ಲೀಟ್ ಆಗಿ ಸ್ಥಿತಿ ಆರೋಗ್ಯ ಗಂಭೀರವಾಗಿತ್ತು. ಬೆಂಗಳೂರಿನಲ್ಲಿ ಚಿಕಿತ್ಸೆನೂ ಕೂಡ ಕೊಡಿಸ್ತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಅಗಲಿಕೆ ಆಗಿರುವಂತದ್ದು. ಸೊ ಬಹಳನೇ ಬೇಸರದ ವಿಚಾರ ಅಂತ ಹೇಳ್ಬೋದು. ಇದರಿಂದಾಗಿಯೇ ಬಹಳಷ್ಟು ಕಂಬನಿ ಮಿಡಿಯುತ್ತಿದ್ದಾರೆ ನಿರ್ದೇಶಕ ಪವನ್ ಒಡೆಯರ್ ಅವರು.